ಹೆಣ್ಣಿನ ಮನೆ. ಇದು ಒಂದು ಭಾವನಾತ್ಮಕ ಕತೆ. ನನ್ನ ತಿಂಡಿ ತಯಾರಾಗಬೇಕು ಎಂದು ಎಷ್ಟು ಬಾರಿ ಹೇಳಿದ್ದೇನೆ. ಮದುವೆಯಾದ 25 ವರ್ಷಗಳ ನಂತರವೂ ನಾನು ಅದನ್ನು ಮತ್ತೆ ಮತ್ತೆ ಹೇಳುತ್ತೇನೆ. ಲತಾ, ಆರಾಮವಾಗಿ ನಾನು ಕೆಲಸಕ್ಕೆ ಹೋಗಬೇಕು. ನೀವು ಯಾವಾಗಲೂ ನನಗಿಂತ ಕೆಲಸ ಮಾಡುವುದಿಲ್ಲ. ಈ ಕಟುವಾದ ಮಾತುಗಳಿಂದ ಕೋಪವನ್ನು ಹೊರಹಾಕಿದ ಪ್ರಶಾಂತ್ ಒದ್ದೆಯಾದ ಟವಲನ್ನು ಕುರ್ಚಿಯ ಮೇಲೆ ಎಸೆದು ಲತಾಳನ್ನು ಕೋಪದಿಂದ ನೋಡಿದನು. ಪ್ರಶಾಂತನ ಈ ಅನಾವಶ್ಯಕ ಕೋಪ ಲತಾಗೆ ಹೊಸದೇನೂ ಆಗಿರಲಿಲ್ಲ. ತಿಂಗಳಿಗೆ 3-4 ಬಾರಿ ಲತೆಯ ಮೇಲಿನ ಪದ್ಯಗಳನ್ನು ಹೀಗೆ ಹೇಳುತ್ತಿದ್ದರು. ಮೊದಲು ಲತಾ ಅವರನ್ನು ವಿರೋಧಿಸುತ್ತಿದ್ದರು. ಆದರೆ ಹಲವು ವರ್ಷಗಳಿಂದ ಪ್ರಶಾಂತ್ನಲ್ಲಿ ಯಾವುದೇ ಬದಲಾವಣೆ ಕಾಣದಿದ್ದಾಗ ಲತಾ ಸ್ವತಃ ಬದಲಾಗಿದ್ದರು. ಈಗ ಪ್ರಶಾಂತ್ ಏನೇ ಹೇಳಿದರೂ ಲತಾಗೆ ಲೆಕ್ಕವಿಲ್ಲ. ಪ್ರಶಾಂತ್ ಹೇಳಿದ್ದನ್ನೆಲ್ಲ ಮೌನವಾಗಿ ತಲೆ ತಗ್ಗಿಸಿ ಕೇಳುತ್ತಿದ್ದಳು. ಮದುವೆಯಾದ ಮೊದಲ 5 ವರ್ಷಗಳ ಕಾಲ ಲತಾ ಪ್ರಶಾಂತ್ನನ್ನು ಬದಲಾಯಿಸಲು ಪ್ರಯತ್ನಿಸಿದಳು. ಆದರೆ ಅನಾವಶ್ಯಕವಾಗಿ ಕೋಪಿಸಿಕೊಳ್ಳುವುದು ಮತ್ತು ನಂತರ ಲತಾ ಅವರನ್ನು ನಿಂದಿಸುವುದು ಅವನ ಅಭ್ಯಾಸವಾಗಿ ಬಿಟ್ಟಿದೆ ಎಂದು ತೋರುತ್ತದೆ. ಏನಾದರೂ ಜಗಳ ನಡೆದರೆ ಪ್ರಶಾಂತ್ ನೇರವಾಗಿ ಲತಾಗೆ ಹೇಳುತ್ತಿದ್ದ, ನಿಮಗೆ ನಾನು ಇಷ್ಟವಿಲ್ಲದಿದ್ದರೆ ತಂದೆ ತಾಯಿಯ ಮನೆಗೆ ಹೋಗಬಾರದೆ, ನನ್ನ ಜೊತೆಯಲ್ಲಿಯೇ ಇರುತ್ತೀಯಾ? ಇಷ್ಟೆಲ್ಲ ಆದರೂ ಮಗಳ ಚಿಂತೆಯಿಂದ ಲತಾ ಪ್ರಶಾಂತ್ ಜೊತೆ ವಾಸವಾಗಿದ್ದಳು. ಮತ್ತು ಆ ಜಾತಿ ಕೂಡ. ಈ ವಯಸ್ಸಿನಲ್ಲಿ ತನ್ನ ಮುದುಕ ತಂದೆ ತಾಯಿಗೆ ತೊಂದರೆ ಕೊಡಲು ಇಷ್ಟವಿಲ್ಲವೆಂದಳು. ಸಮಾಜ ಮತ್ತು ಜನರು ಏನು ಹೇಳುತ್ತಾರೆ, ಅವನು ಇದನ್ನೂ ನೋಡಬೇಕಿತ್ತು. ಸ್ವಂತವಾಗಿ ಒಂದು ಕೆಲಸ ಮಾಡಲು ಹೋಗಿ ತನ್ನನ್ನು ಮತ್ತು ತನ್ನ ಮಗಳನ್ನು ಪೋಷಿಸುವಷ್ಟು ವಿದ್ಯಾಭ್ಯಾಸವನ್ನೂ ಮಾಡಿರಲಿಲ್ಲ. ಲತಾ ಇನ್ನೂ ತನ್ನ ಬಗ್ಗೆ ಚಿಂತಿಸಲಿಲ್ಲ. ಅವಳಿಗೆ ಚಿಂತೆ ಇದ್ದದ್ದು ಮದುವೆ ಆಗಲಿರುವ ಮಗಳ ಬಗ್ಗೆ. ಗಂಡ ಹೆಂಡತಿ ಜಗಳದಿಂದ ಕಾವ್ಯ ವಿಚಲಿತಳಾಗುವುದು ಲತಾಗೆ ಇಷ್ಟವಿರಲಿಲ್ಲ. ಕಾವ್ಯ ಓದು ಮುಗಿಸಿದ್ದಳು. ಈಗ ಅವಳಿಗೆ ಮದುವೆ ಪ್ರಸ್ತಾಪಗಳು ಬರುತ್ತಿವೆ. ಕಾವ್ಯ ಹಲವು ಸಂಬಂಧಗಳನ್ನು ತಿರಸ್ಕರಿಸಿದ್ದಳು. 2-3 ತಿಂಗಳ ನಂತರ ಒಳ್ಳೆಯ ಸಂಬಂಧ ಬಂದಿತು. ಸಂಬಂಧಿಕರು ಮತ್ತು ಪರಿಚಯಸ್ಥರು ಸಹ ಹುಡುಗನನ್ನು ತುಂಬ ಹೊಗಳಿದರು. ಒಂದು ದಿನ ಸಂಜೆ ಪ್ರಶಾಂತ್ ಮಗಳ ಹತ್ತಿರ ಕೂತು ಹೇಳತೊಡಗಿದ, ಕಾವ್ಯ, ಅವನು ತುಂಬ ಒಳ್ಳೆಯ ಹುಡುಗ, ಅವನು ಓದಿದ್ದಾನೆ, ದೊಡ್ಡ ಮನೆ, ತುಂಬ ಒಳ್ಳೆಯ ಕೆಲಸ. ಅಂತಹ ಸಂಬಂಧಗಳು ಮತ್ತೆ ಮತ್ತೆ ಬರುವುದಿಲ್ಲ ಮಗಳೇ. ಈ ಬಾರಿ ನಿರಾಕರಿಸಬೇಡ. ಕಾವ್ಯ ಅಪ್ಪನ ಹತ್ತಿರ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಅವಳಿಗೆ ಭಯವಿರಬಹುದು ಅಥವಾ ದ್ವೇಷಿಸಿರಬಹುದು. ಆದರೆ ಇಂದು ಅವಳು ತನ್ನೆಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ, ನನಗೆ ಈಗಲೇ ಮದುವೆಯಾಗಲು ಇಷ್ಟವಿಲ್ಲ, ನಾನು ಕೆಲಸ ಮಾಡುತ್ತೇನೆ, ನನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು. ಹೌದು, ಹಾಗಾದರೆ ಏನು ದೊಡ್ಡ ವಿಷಯ? ನಾನು ಹುಡುಗನೊಂದಿಗೆ ಮಾತನಾಡಿದ್ದೇನೆ. ಅವನು ನಿನ್ನನ್ನು ಯಾವುದಕ್ಕೂ ತಡೆಯುವುದಿಲ್ಲ. ನೀನು ಮದುವೆಯಾದ ನಂತರವೂ ಕೆಲಸ ಮಾಡಬಹುದು. ಅವರು ನಿನಗೆ ಕೆಲಸಕ್ಕೆ ಅನುಮತಿ ನೀಡುತ್ತಾರೆ, ಪ್ರಶಾಂತ್ ಹೇಳಿದರು. ಅಪ್ಪ, ನಾನು ಕೆಲಸ ಮಾಡುವುದು ಅಥವಾ ಮಾಡದಿರುವುದು ಅವರ ಅನುಮತಿಯ ಮೇಲೆ ಏಕೆ ಅವಲಂಬಿತವಾಗಿರುತ್ತದೆ? ಕಾವ್ಯ ಕೇಳಿದಳು. ನಾನು ನಿನಗೆ ಹೇಳುತ್ತಿದ್ದೇನೆ, ನಿನಗೆ ಅಲ್ಲಿ ಏನೂ ಕೊರತೆಯಾಗುವುದಿಲ್ಲ. ಅಂತಹ ಸಂಬಂಧಗಳು ಆಗಾಗ್ಗೆ ಬರುವುದಿಲ್ಲ. ಅದನ್ನು ತಿರಸ್ಕರಿಸಬೇಡ. ನೀನು ಅಲ್ಲಿ ತುಂಬ ಸಂತೋಷವಾಗಿರುತ್ತೀಯ, ಪ್ರಶಾಂತ್ ಹೇಳಿದರು. ಅಪ್ಪ, ನಾನು ಈ ಮನೆಯಲ್ಲಿ ಅಮ್ಮನಷ್ಟು ಸಂತೋಷವಾಗಿರುತ್ತೇನೆಯೇ? ಕಾವ್ಯ ವ್ಯಂಗ್ಯವಾಗಿ ಹೇಳಿದಳು. ಇವತ್ತು ನಿನ್ನ ನಾಲಿಗೆ ಹೆಚ್ಚು ಕೆಲಸ ಮಾಡುತ್ತಿಲ್ಲವೇ ಎಂದು ಕಣ್ಣರಳಿಸಿ ಕೋಪದಿಂದ ಹೇಳಿದ. ಅಪ್ಪ, ನನಗೆ ಮದುವೆ ಆಗಲು ಇಷ್ಟವಿಲ್ಲ. ಏಕೆಂದರೆ ಮದುವೆಯ ನಂತರ ಆ ಹುಡುಗ ನಿನ್ನಂತೆ ತಿರುಗಿದರೆ ನಾನು ಏನು ಮಾಡುತ್ತೇನೆ? ಯಾವಾಗಲೂ ನನ್ನನ್ನು ಯಾವುದೇ ಕಾರಣವಿಲ್ಲದೆ ಕೂಗುವ ನಿಮ್ಮಂತಹ ಜೀವನ ಸಂಗಾತಿ ನನಗೆ ಬೇಡ. ನಾನು ನನ್ನ ಆಯ್ಕೆಯ ಯಾವುದನ್ನಾದರೂ ತೆಗೆದುಕೊಳ್ಳಲು ಬಯಸುತ್ತೇನೆ. ನಂತರ ಅವನು ತನ್ನ ಸ್ಥಿತಿಯನ್ನು ಲೆಕ್ಕಿಸುವುದಿಲ್ಲ. ಅವನು ನನ್ನ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನನ್ನನ್ನು ದೂಷಿಸುತ್ತಾನೆ. ಕಾವ್ಯ ತನ್ನ ಹೃದಯವನ್ನು ಖಾಲಿ ಮಾಡಿಕೊಂಡು ಅಪ್ಪನಿಗೆ ಎಲ್ಲವನ್ನೂ ಹೇಳಿದಳು. ಪ್ರಶಾಂತ್ನ ಸಿಟ್ಟು ಆಕಾಶದ ಎತ್ತರಕ್ಕೆ ಏರಿತ್ತು. ಆದರೆ ಅವನ ಬಾಯಿಂದ ಒಂದೇ ಒಂದು ಮಾತು ಹೊರಡಲಿಲ್ಲ. ಅವನು ಕಾವ್ಯಳನ್ನು ಕೇಳುತ್ತಿದ್ದನು. ಇಷ್ಟು ಹೇಳಿದ್ರೂ ಸುಮ್ಮನಿರದ ಕಾವ್ಯ ಇವತ್ತು ಮೊದಲ ಸಲ ಅಪ್ಪನ ಮುಂದೆ ಇಷ್ಟು ಹೇಳುತ್ತಿದ್ದಳು. ಅಪ್ಪ, ಅಮ್ಮನ ಹತ್ತಿರ ಯಾವಾಗಲೂ ಅನುಚಿತವಾಗಿ ನಡೆದುಕೊಳ್ಳುತ್ತೀಯ. ಅಮ್ಮನ ಮೇಲೆ ಆಫೀಸಿನ ಸಿಟ್ಟನ್ನು ಹೊರಗಿಡಿ.
ನಾನು ಯಾವತ್ತೂ ಆಲೋಚಿಸುತ್ತೇನೆ, ಅವಳಿಗೆ ಹೇಗನಿಸುತ್ತದೆ. ನೀನು ಯಾವುದನ್ನೂ ತಲೆಕೆಡಿಸಿಕೊಳ್ಳಬೇಡ. ನಿನ್ನ ಮಾತುಗಳನ್ನು ಕೇಳಿ ತಾಯಿ ತನ್ನ ಸ್ವಾಭಿಮಾನವನ್ನು ಕಳೆದುಕೊಂಡಳು. ಇವತ್ತು ಮೊಟ್ಟ ಮೊದಲ ಬಾರಿಗೆ ಪ್ರಶಾಂತ್ ತನ್ನ ನಡತೆಯನ್ನು ಅರಿತು, ನೀನು ಏನು ಬೇಕಾದರೂ ಮಾಡು, ನಾನು ತುಂಬ ಕೆಟ್ಟವನಾಗಿದ್ದೇನೆ ಎಂದು ಎದ್ದು ನಿಲ್ಲುತ್ತಾನೆ. ಕಾವ್ಯ ಪ್ರಶಾಂತನ ಕೈ ಹಿಡಿದು, ಅಪ್ಪ, ನನಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರಿಸಿ. ನನ್ನ ಪತಿ ನಿಮ್ಮಂತೆ ಇರಲು ನೀವು ಇಷ್ಟಪಡುತ್ತೀರಾ? ನಿಮ್ಮ ಉತ್ತರ ಹೌದು ಎಂದಾದರೆ ದಯವಿಟ್ಟು ನನ್ನನ್ನು ಹಿಂದೆ ಮದುವೆಯಾಗು ಎನ್ನಬೇಡಿ. ನಾನು ಸ್ವಾವಲಂಬಿಯಾಗಲು ಬಯಸುತ್ತೇನೆ. ಪ್ರಶಾಂತ್ ಏನೂ ಹೇಳಲಾರದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದ. ಇಂದು ಲತಾ ಮುಂದೆ ನಾಚಿಕೆ ಪಡುತ್ತಿದ್ದ. ನಡೆಯುವಾಗ ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಪ್ರಶಾಂತ್ ಇಂದಿನಿಂದ ತನ್ನನ್ನು ಬದಲಾಯಿಸಲು ನಿರ್ಧರಿಸಿದನು. ಮರುದಿನದಿಂದ ಲತಾ ತನ್ನ ಗಂಡನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಗಮನಿಸಿದಳು. ಕಾವ್ಯ ತೋರಿದ ಧೈರ್ಯವನ್ನು ನಾನು ಮೊದಲೇ ತೋರಿಸಿದ್ದರೆ ಬಹುಶಃ ಇಂದಿನ ಪರಿಸ್ಥಿತಿಯೇ ಬೇರೆಯಾಗಿರುತ್ತಿತ್ತು ಎಂದು ಆಲೋಚಿಸತೊಡಗಿದಳು. ಈಗ ಕಾವ್ಯ ಓದು ಮುಗಿಸಿ ಒಳ್ಳೆ ನೌಕರಿ ಮಾಡೋಕೆ ಶುರು ಮಾಡಿದಳು. 3 ವರ್ಷದ ನಂತರ ಅವಳಿಗೆ ಒಳ್ಳೆ ಬಾಂಧವ್ಯ ಬಂದಿತ್ತು. ಅವಳ ಬೀಳ್ಕೊಡುಗೆಯಲ್ಲಿ ಪ್ರಶಾಂತ್ ಹೇಳಿದ್ದೇನು, ಮಗಳೇ, ನಿನ್ನ ಗಂಡ ನಿನ್ನ ಅಪ್ಪನ ಹಾಗೆ ಇಲ್ಲ ಅಂದ್ಕೊಂಡಿದ್ದೀನಿ. ಪ್ರಶಾಂತನ ಈ ಮಾತುಗಳನ್ನು ಕೇಳಿ ಲತಾ ಮತ್ತು ಕಾವ್ಯಳ ಕಣ್ಣುಗಳಿಂದ ನೀರು ಹರಿಯತೊಡಗಿತು. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ದೇವಿಯ ಸ್ಥಾನಮಾನ ಕೊಟ್ಟರೂ ಕೊಡಬೇಕಾದ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅವರು ಬೇರೆಯವರ ಸಂಪತ್ತು ಎಂದು ಬಾಲ್ಯದಿಂದಲೂ ಹೇಳಲಾಗುತ್ತದೆ. ಶಾಲೆಯಿಂದ ಬರಲು ತಡವಾದರೆ ಹೊಡೆಯುತ್ತಾರೆ. ಯಾರಾದರೂ ಮೊಬೈಲ್ನಲ್ಲಿ ಮಾತನಾಡುತ್ತಿರುವುದು ಕಂಡುಬಂದರೆ ಅಥವಾ ಕಿಟಕಿಯಿಂದ ಇಣುಕಿ ನೋಡಿದರೆ ಅನುಮಾನ ಬರುತ್ತದೆ. ತಂದೆ ತಾಯಿಯ ಮನೆ ನಿನ್ನದಲ್ಲ, ಗಂಡನ ಮನೆ ನಿನ್ನದು ಎಂದು ಜೀವನದುದ್ದಕ್ಕೂ ಇದನ್ನೇ ಹೇಳಿ ಅತ್ತೆಯ ಮನೆಗೆ ಕಳುಹಿಸುತ್ತಾರೆ. ಮತ್ತು ಒಂದು ದಿನ ಯಾವುದೋ ಸಣ್ಣ ವಿವಾದದಿಂದಾಗಿ ಅವರು ಈ ಮನೆಯನ್ನು ತೊರೆದು ತಮ್ಮ ಹೆತ್ತವರ ಮನೆಗೆ ಹೋಗಬೇಕೆಂದು ತಮ್ಮ ಅತ್ತೆಯವರಿಂದ ಕೇಳಬೇಕು. ಈಗ ನೀವು ಹೇಳಿ ಸ್ನೇಹಿತರೆ, ಅಂತಹ ಮಹಿಳೆಯರ ನಿಜವಾದ ಮನೆ ಯಾವುದು? ಅಷ್ಟಕ್ಕೂ ಅವಳು ಯಾವ ಮನೆಯನ್ನು ತನ್ನ ಸ್ವಂತ ಮನೆ ಎಂದು ಕರೆಯಬೇಕು? ಎಂದಿನಂತೆ ಸಂಪೂರ್ಣ ಕಥೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಈ ಕಥೆಯು ನಿಮ್ಮ ಹೃದಯವನ್ನು ಮುಟ್ಟಿದೆ ಎಂದು ನಾನು ಭಾವಿಸುತ್ತೇನೆ. ಇಂತಹ ಕಥೆಗಳನ್ನು ನೋಡಲು ನೀವು ನಮ್ಮ ಕಥಾ ಪ್ರಪಂಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕಥೆಗಳನ್ನು ನೋಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.